Hello everyone. Uh, Today we'll go for the exercise number 11.3, that is related to complementary angles. So this, the 11.3 is related to complementary angles. See, trigonometric ratios of complementary angles. So idr mele nimge next problems irutte. Just you have to remember all the 6 formulas of complementary angle. Okay. So first formula ಬಂದ್ಬಿಟ್ಟು sin 90 minus a is equal to cos a and cos 90 minus a is equal to sin a. These are the complementary angles formula. Just sin is the complement of cos and cos is the complement of sin. ಅದೇ ತರ tan is the complement of cot and cot is the complement of tan. Secant is the complement of cosecant and cosecant is the complement of secant. So basic ratios are different and these complementary angles are different. See, in the complementary angle, sin and cos are complement, tan and cot are complement and secant and cosecant are complement. Just remember like this. Okay, don't compare this one with the basic ratios. Sin 90 minus a is equal to cos a, cos 90 minus a is equal to sin a. ಅದೇ ತರ tan 90 minus a is equal to cot a, cot 90 minus a is equal to tan a, secant 90 minus a is equal to cosecant a and cosecant 90 minus a is equal to secant a. So remember all the 6 ratios, all the 6 formulas and go for the question number first one in the 11.3 exercise. See here, evaluate what is the first one is sin 18 degree divided by cos 72 degree. So first of all you have to observe that ನೀವು ಮೊದಲು ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಇದು ಸ್ಟ್ಯಾಂಡರ್ಡ್ ಆಂಗಲ್ ಇದೆಯೋ ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಆಂಗಲ್ಸ್ ಇದ್ಬಿಟ್ರೆ ನಿಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವ್ಯಾವುದು ಅಂತ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ದೋಸ್ ಆರ್ ದ ಸ್ಟ್ಯಾಂಡರ್ಡ್ ಆಂಗಲ್ಸ್. ಅದು ಬಂದರೆ ನೀವೇನು ಮಾಡಬೇಕು, ಎಕ್ಸಸೈಸ್ 11.2 ನಲ್ಲಿ ಈ ಥರ ಸಾಲ್ವ್ ಮಾಡಿದಾರಲ್ವಾ ಆ ಥರ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ನ ಹಾಕಿ ಸಾಲ್ವ್ ಮಾಡಿ. ಸೊ ಅದರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ಆಂಗಲ್ಸ್ ಬಂತು ಅಂದರೆ ಸೊ ಅದು ಬಂದ್ಬಿಟ್ಟು ಕಾಂಪ್ಲಿಮೆಂಟರಿ ಆಂಗಲ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ ಯುವರ್ ಡ್ಯೂಟಿ ಟು ಫೈಂಡ್ ಔಟ್ ದಟ್ ವೆದರ್ ಇಟ್ ಇಸ್ ದ ಸ್ಟ್ಯಾಂಡರ್ಡ್ ಆಂಗಲ್ ಆರ್ ದ ಪ್ರಾಬ್ಲಮ್ ಇಸ್ ರಿಲೇಟೆಡ್ ಟು ಕಾಂಪ್ಲಿಮೆಂಟರಿ ಆಂಗಲ್. ಸೊ ದಿಸ್ ಪ್ರಾಬ್ಲಮ್ ಇಸ್ ರಿಲೇಟೆಡ್ ಟು ಕಾಂಪ್ಲಿಮೆಂಟರಿ ಆಂಗಲ್ ಬಿಕಾಸ್ ಇದು ನೋಡಿ ಸ್ಟ್ಯಾಂಡರ್ಡ್ ಆಂಗಲ್ ಇಲ್ಲ. ಸೊ 18 ಡಿಗ್ರಿ ಇದೆ ಮತ್ತೆ ಇದು 72 ಡಿಗ್ರಿ ಇರೋದ್ರಿಂದ ಇದು ಸ್ಟ್ಯಾಂಡರ್ಡ್ ಆಂಗಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. So what we have to find out here is, so evaluate means we have to find the value of this problem. So sin 18 degree is there, keep it as it is sin 18 degree, this cos 72 degree. So cos ಏನಾಗಿದೆ 72 ಡಿಗ್ರಿ ಅಂತ ತಗೊಂಡಿದ್ದಾರೆ. ಸೊ ನೀವೇನು ಮಾಡಬೇಕು, ಈ ಕಾಸ್ನ ಬಂದ್ಬಿಟ್ಟು ಸೈನ್ಗೆ ಕನ್ವರ್ಟ್ ಮಾಡ್ಕೋಬೇಕು ಬಿಕಾಸ್ ಯು ಹ್ಯಾವ್ ಅ ಸೈನ್ ಇನ್ ದ ನ್ಯೂಮರೇಟರ್. ಸೊ ಡಿನಾಮಿನೇಟರಲ್ಲೂ ಸೈನ್ ಬಂದರೆ ನಿಮಗೆ ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗೋದ್ರಿಂದ ಈ ಕಾಸ್ 72ನ ಏನಿದೆ ಸೈನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಆ್ಯಂಗಲ್ನ ನೀವು ಕಾಂಪ್ಲಿಮೆಂಟರಿ ಫಾರ್ಮಲ್ಲಿ ಬರ್ಕೋಬೇಕು. ದಿಸ್ 72ನ ನೀವೇನಂತ ಬರ್ಕೋಬೇಕು ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಗಿ 90 ಮೈನಸ್ 18 ಅಂತ ಬರ್ಕೋಬೇಕು. Right? This 72 will come by this one. So this 72 we can rewrite as 90 minus 18. 90 ಅಲ್ಲಿ 18 ಮೈನಸ್ ಮಾಡಿದ್ರೆ ಅಗೇನ್ ನಿಮಗೆ 72ನೇ ಬರುತ್ತೆ. ಸೊ ಯು ಹ್ಯಾವ್ ಟು ರೀಅರೇಂಜ್ ಲೈಕ್ ದಿಸ್. 72ನ ಈ ಥರ ರೀಅರೇಂಜ್ ಮಾಡ್ಕೊಳ್ಳಿ 90 ಮೈನಸ್ 18 ಅಂತ. ಸೊ ಬಿಕಾಸ್ ಇಟ್ ಈಸ್ ಎ ಕಾಂಪ್ಲಿಮೆಂಟರಿ ಆಂಗಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ. ಸೊ ಸೈನ್ 18 ಡಿಗ್ರಿ ಇದೆ, ಸೈನ್ 18 ಡಿಗ್ರಿ ಬರ್ಕೊಳ್ಳಿ. ಇದನ್ನ ಅಬ್ಸರ್ವ್ ಮಾಡಿ, cos 90 minus a, it is like cos 90 minus a. ಸೊ ಏನಾಗುತ್ತೆ cos 90 minus a ಅಂದರೆ sin a ಆಗುತ್ತೆ. cos 90 minus a ವ್ಯಾಲ್ಯೂ ಬಂದ್ಬಿಟ್ಟು 18 ಆಗಿರೋದ್ರಿಂದ sin a ಆಗುತ್ತೆ. ಸೊ cos 90 minus a is equal to sin a. ಸೊ a ಜಾಗದಲ್ಲಿ ನಾವೇನು ಮಾಡಬೇಕು 18 ಡಿಗ್ರಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು, sin 18 ಡಿಗ್ರಿ ಆಗುತ್ತೆ. ಸೊ sin 18 ಡಿಗ್ರಿ ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ ಆನ್ಸರ್ ಏನಾಗುತ್ತೆ 1 ಉಳಿಯುತ್ತೆ. ಸೊ ಅದೇ ಥರ ಸೆಕೆಂಡ್ ಒನ್ ಕೂಡ ಸೇಮ್ ಪ್ರಾಬ್ಲಮ್, tan 26 ಡಿಗ್ರಿ ಡಿವೈಡೆಡ್ ಬೈ tan cot 64 ಡಿಗ್ರಿ. ಸೊ tan 26 ಡಿಗ್ರಿ ಅದೇ ಥರ ಇಟ್ಕೊಳ್ಳಿ. ಈ 64 ಏನಿದೆ ಅಲ್ವಾ ಇದನ್ನು 90 ಮೈನಸ್ 26 ಅಂತ ರೀಫಾರ್ಮೇಟ್ ಮಾಡ್ಕೊಳ್ಳಿ. ಸೊ cot 90 ಮೈನಸ್ 26 ಇಸ್ tan 26 ಆಗುತ್ತೆ. ಸೊ ಆನ್ಸರ್ ಬರುತ್ತೆ ನಿಮಗೆ 1 ಅಂತ. ಸೊ ಅದೇ ಥರ ಸೇಮ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡಿವಿಷನ್ ಇದೆ, ಇಲ್ಲಿ ಬಂದ್ಬಿಟ್ಟು ಸಬ್ಟ್ರಾಕ್ಷನ್ ಇದೆ. ಓಕೆ, ದಟ್ಸ್ ಇಟ್. ಸಬ್ಟ್ರಾಕ್ಷನ್ ಅಲ್ಲಿ ಚೆಕ್ ಮಾಡಿ. cos 48 ಡಿಗ್ರಿ ಮೈನಸ್
ಸಾರಿ cos 48 ಡಿಗ್ರಿ ಮೈನಸ್ sin 42 ಡಿಗ್ರಿ. ಓಕೆ, ಸೊ ನೀವೇನ್ ಮಾಡಬೇಕು, ಐದರ್ ಚೇಂಜ್ ದಿಸ್ ಕಾಸ್ ಟು ಸೈನ್ ಆರ್ ದಿಸ್ ಸೈನ್ ಟು ಕಾಸ್. ಸೊ ಇಲ್ಲೇನು ಮಾಡ್ಕೊಂಡಿದ್ದಾರೆ ಅಂದರೆ ಕಾಸ್ನ ಏನು ಮಾಡ್ಕೊಂಡಿದ್ದಾರೆ, ಸೈನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ 48 ಡಿಗ್ರಿನ ನೀವು ಕಾಂಪ್ಲಿಮೆಂಟರಿ ಆಂಗಲ್ ಫಾರ್ಮೆಟಲ್ಲಿ ಬರ್ಕೊಳ್ಳಿ. ಸೊ 48 ಡಿಗ್ರಿ ಈಸ್ 90 ಮೈನಸ್ 42 ಡಿಗ್ರಿ ಅಂತ ಬರ್ಕೊಂಡಿದ್ದಾರೆ. 48 ಈಸ್ ರಿಅರೇಂಜ್ಡ್ ಲೈಕ್ 90 ಮೈನಸ್ 42. ಓಕೆ, so minus is there, minus, and sin 42 degree as it is, you write it down. So cos 90 minus 42 alva, cos 90 minus a, it is like cos 90 minus a is equal to sin a. So a value ಬಂದ್ಬಿಟ್ಟು 42 ಇರೋದ್ರಿಂದ sin 42 ಆಗುತ್ತೆ. So sin 42 minus sin 42, so answer will be 0. So like this you have to solve these type of the problems. Just ಏನಿಲ್ಲ, ಯಾವುದಾದ್ರೂ ಒಂದು ಆ್ಯಂಗಲ್ನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಗಿ ಮೊದಲು ಬರ್ಕೊಳ್ಳಿ, ಅದಾದಮೇಲೆ ಅದನ್ನು ಕಾಂಪ್ಲಿಮೆಂಟರಿ ಆ್ಯಂಗಲ್ ಫಾರ್ಮುಲಾ ಏನಿದೆ ಅಲ್ವಾ ಅದ್ರ ಪ್ರಕಾರ ನೀವೇನು ಮಾಡಬೇಕು, ಕಾಸ್ 90 ಮೈನಸ್ ಎ ಇದ್ದರೆ ಅದನ್ನ ಸೈನ್ ಎ ಅಂತ ಬರ್ಕೊಳ್ಳಿ, ಟ್ಯಾನ್ 90 ಮೈನಸ್ ಎ ಇದ್ದರೆ ಅದನ್ನ ಕಾಟ್ ಎ ಅಂತ ಬರ್ಕೊಳ್ಳಿ, ಸಿಕೆಂಟ್ 90 ಮೈನಸ್ ಎ ಇದ್ದರೆ ಅದನ್ನು ನೀವೇನು ಮಾಡಿ ಕೊಸಿಕೆಂಟ್ ಎ ಅಂತ ಬರ್ಕೊಳ್ಳಿ. ಎ ವ್ಯಾಲ್ಯೂ ಯಾವಾಗಲೂ ಇಲ್ಲಿ ಏನು ಮಾಡಿರ್ತೀರಲ್ವಾ ಆ ವ್ಯಾಲ್ಯೂ ಬರಬೇಕೇ ಹೊರತು ಬೇರೆ ವ್ಯಾಲ್ಯೂ ಬರೋ ಥರ ಇಲ್ಲ. So it is of the form of secant 90 minus a is equal to cosecant. So fourth one ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. Go for the question number 2. Okay, go for the question number 2. Show that tan 48 degree into tan 23 degree into tan 42 degree into tan 67 degree is equal to 1 ಅಂತ ತೋರಿಸಬೇಕಾಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಬಂದಿರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ ಅಂದರೆ LHSನ RHSಗೆ ಈಕ್ವಲ್ ಅಂತ ತೋರಿಸ್ಬೇಕು. ಸೊ ಫಸ್ಟ್ ಏನು ಮಾಡಿ, LHSನ ಬರ್ಕೊಳ್ಳಿ. ಸೊ ಅವರು LHS ಬರ್ಕೊಂಡಿದ್ದಾರೆ tan 48 ಡಿಗ್ರಿ ಇಂಟು tan 23 ಡಿಗ್ರಿ, tan 42 ಡಿಗ್ರಿ ಆ್ಯಂಡ್ tan 67 ಡಿಗ್ರಿ ಅಂತ ಬರ್ಕೊಂಡಿದ್ದಾರೆ. ಸೊ ಜಸ್ಟ್ ಚೆಕ್ ದಿಸ್. tan 48 ಇದೆ, ಇಲ್ಲಿ ಬಂದ್ಬಿಟ್ಟು tan 23 ಇದೆ. ಓಕೆ, ಸೊ ದೇ ಹ್ಯಾವ್ ರಿಟರ್ನ್ ಆಸ್ ಇಟ್ ಈಸ್ tan 48 ಡಿಗ್ರಿ ಇಂಟು tan 23 ಡಿಗ್ರಿ. ಸೊ ಥರ್ಡ್ ಟರ್ಮ್ನ ಏನು ಮಾಡಿದ್ದಾರೆ ಅವರು ಕಾಂಪ್ಲಿಮೆಂಟರಿ ಆಂಗಲ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದಾರೆ. ಕಾಂಪ್ಲಿಮೆಂಟರಿ ಆಂಗಲ್ ಫಾರ್ಮ್ ಅಲ್ಲಿ ಫಸ್ಟ್ ಮೆಥಡ್ ಏನು ಅಂದ್ರೆ ಈ ಆಂಗಲ್ ನ ನೀವೇನ್ ಮಾಡಬೇಕು, 90 ಮೈನಸ್ ಸಮ್ ವ್ಯಾಲ್ಯೂ ಆ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಸೊ ಇಲ್ಲಿ 90ಯಲ್ಲಿ ಎಷ್ಟನ್ನ ಮೈನಸ್ ಮಾಡಿದ್ರೆ 42 ಬರುತ್ತೆ ಅಂದ್ರೆ 90ಯಲ್ಲಿ 48ನ ಮೈನಸ್ ಮಾಡಿದ್ರೆ ನಿಮಗೆ 42 ಬರೋದ್ರಿಂದ ಸೊ 90 ಮೈನಸ್ 48 ಅಂತ ಬರ್ಕೋಬೇಕು. ಈ 42ನ ನೀವು 90 ಮೈನಸ್ 48 ಅಂತ ಬರ್ಕೊಳ್ಳಿ. ಅದೇ ತರ ಈ 67ನ 90 ಮೈನಸ್ 23 ಅಂತ ಬರ್ಕೊಂಡ್ರೆ ನಿಮಗೆ 67 ಆಗುತ್ತೆ. ಅದಕ್ಕೋಸ್ಕರ 67ನ 90 ಮೈನಸ್ 23 ಅಂತ ಬರ್ಕೋಬಹುದು. 90ಯಲ್ಲಿ 23ನ ಮೈನಸ್ ಮಾಡಿದ್ರೆ 67 ಸಿಗುತ್ತೆ, ವ್ಯಾಲ್ಯೂ ಏನು ಚೇಂಜ್ ಆಗೋದಿಲ್ಲ. ಸೊ ಟ್ಯಾನ್ ಇದೆ, ಟ್ಯಾನ್ ಇಲ್ಲೂ ಕೂಡ ಟ್ಯಾನ್ ಇದೆ, ಟ್ಯಾನ್ ಬರ್ಕೊಳ್ಳಿ. ಸೊ ಟ್ಯಾನ್ 48 ಚೇಂಜ್ ಮಾಡಿಬಿಡಿ, ಟ್ಯಾನ್ 48 ಆಸ್ ಇಟ್ ಈಸ್, ಟ್ಯಾನ್ 23 ಈಸ್ ಆಲ್ಸೋ ಸೇಮ್, ಟ್ಯಾನ್ 23 ಆಸ್ ಇಟ್ ಈಸ್. ಸೊ ನಾವು ಚೆಕ್ ದಿಸ್ ಕಾಂಪ್ಲಿಮೆಂಟರಿ ಆಂಗಲ್ ಫಾರ್ಮುಲಾ. ಟ್ಯಾನ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಕಾಟ್ ಎ. tan 90 minus a is equal to cot a. So see here, tan 90 minus 48 is cot 48, and here also tan 90 minus 23 is cot 23. Okay, ಸೊ ಈ ತರ ಟ್ಯಾನ್ ಅಲ್ಲಿನ ಇರೋದನ್ನ ನೀವು ಕಾಟ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ 42ನ 90 ಮೈನಸ್ 48 ಅಂತ ಬರ್ಕೊಳ್ಳಿ. ಅದಾದ್ಮೇಲೆ ಕಾಂಪ್ಲಿಮೆಂಟರಿ ಮಾಡಿಬಿಟ್ಟು ಟ್ಯಾನ್ ಇರೋದು ಕಾಟ್ 48 ಆಗುತ್ತೆ. ಇಲ್ಲೂ ಕೂಡ ಟ್ಯಾನ್ 90 ಮೈನಸ್ 23 ಇರೋದು ಕಾಟ್ 23 ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ದಾರೆ, ಟ್ಯಾನ್ 48 ಆಸ್ ಇಟ್ ಈಸ್, ಟ್ಯಾನ್ 23 ಆಸ್ ಇಟ್ ಈಸ್. ಸೊ ಕಾಟ್ ನಿಮಗೆ ಗೊತ್ತಿದೆ, ಬೇಸಿಕ್ ಆಂಗಲ್ ತಗೊಳ್ಳಿ. ಕಾಟ್ ಯಾವಾಗಲೂ ಇಟ್ ಇಸ್ ಅ ರಿವರ್ಸ್ ಆಫ್ ಟ್ಯಾನ್. Okay, complementary is different and the first basic ratios reverse is different. So cot 48 is, you can write it as 1 by tan 48. Basic formulas ಪ್ರಕಾರ cot ನ ಏನಂತ ಬರ್ಕೋಬಹುದು, it is a reverse of tan ಆಗಿರೋದ್ರಿಂದ 1 by tan 48 ಅಂತ ಬರ್ಕೋಬಹುದು. ಸೊ ಇದು ಕೂಡ cot 23 ಇರೋದ್ರಿಂದ 1 by tan 23 ಅಂತ ಬರ್ಕೋಬಹುದು, because the tan is the reverse of cot. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಸೊ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೊ ಇದು ಬಂದ್ಬಿಟ್ಟು ಟ್ಯಾನ್ 48 ಡಿಗ್ರಿ ಆ್ಯಂಡ್ ಟ್ಯಾನ್ 23 ಡಿಗ್ರಿ ಬಂದ್ಬಿಟ್ಟು ನ್ಯೂಮರೇಟರ್ ಅಲ್ಲಿ ಹೋಗುತ್ತೆ. ಅದೇ ತರ ಟ್ಯಾನ್ 48 ಡಿಗ್ರಿ ಟ್ಯಾನ್ 23 ಡಿಗ್ರಿ ಡಿನಾಮಿನೇಟರ್ ಅಲ್ಲೂ ಇದೆ. ಸೊ ನ್ಯೂಮರೇಟರ್ ಅಲ್ಲಿರೋ ಈ ಟರ್ಮ್ಸ್ ಡಿನಾಮಿನೇಟರ್ ಅಲ್ಲಿರೋ ಟರ್ಮ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಉಳಿಯುತ್ತೆ, ನಿಮಗೆ ಆನ್ಸರ್ 1 ಬರುತ್ತೆ. ಸೊ ದಟ್ ಈಸ್ ಯುವರ್ RHS. ನಾವ್ ಯು ಶೋಡ್ ದಟ್ LHS is equal to RHS. ಲೈಕ್ ದಿಸ್ ಯು ಹ್ಯಾವ್ ಟು ಸಾಲ್ವ್ ದ ಕಾಂಪ್ಲಿಮೆಂಟರಿ ಆಂಗಲ್ ಫಾರ್ಮುಲಾಸ್. ಗೊತ್ತಾಯ್ತಲ್ವಾ. ಸೊ ಯಾವಾಗಲೂ ಏನು ಮಾಡಿ, ಚೆಕ್ ಮಾಡ್ಕೊಳ್ಳಿ ಯಾವ ಎರಡು ಟರ್ಮ್ನ ನಾವು ಚೇಂಜ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ ಅಂತ. ಇವ್ರು ಏನು ಮಾಡಿದ್ದಾರೆ, ಫಸ್ಟ್ ಟರ್ಮ್ನ ಅದೇ ಥರ ಇಟ್ಕೊಂಡಿದ್ದಾರೆ, ಸೆಕೆಂಡ್ ಎರಡು ಟರ್ಮ್ನ ಮಾತ್ರ ಅವರು ಕಾಂಪ್ಲಿಮೆಂಟರಿ ಆಗಿ ಚೇಂಜ್ ಮಾಡ್ಕೋಬೇಕು.
ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಕಾಂಪ್ಲಿಮೆಂಟರಿ ಆಗಿ ಚೇಂಜ್ ಮಾಡ್ಕೋಬೇಕು ಅಂದಾಗ ನೀವೇನ್ ಮಾಡಬೇಕು, ಫಸ್ಟ್ ಆಂಗಲ್ನ ಚೇಂಜ್ ಮಾಡ್ಕೊಳ್ಳಿ, 90 ಮೈನಸ್ ಸಮ್ ಆಂಗಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಟ್ಯಾನ್ ನ ಕಾಟ್ಗೆ ಕನ್ವರ್ಟ್ ಮಾಡಿ. 2 ಸ್ಟೆಪ್ ಅಲ್ಲಿ ಮಾಡಬೇಕು ಇದನ್ನ. ಮೊದಲು ಆಂಗಲ್ನ ಚೇಂಜ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಟ್ಯಾನ್ ಇರೋದನ್ನ ಕಾಟ್ ಆಗಿ ಬರ್ಕೊಳ್ಳಿ ಕಾಂಪ್ಲಿಮೆಂಟರಿ ರೂಪದಲ್ಲಿ. ಓಕೆ, ದಿಸ್ ಇಸ್ ಯುವರ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ಅದೇ ತರ ದ ಸೆಕೆಂಡ್ ಒನ್ ಆಲ್ಸೋ ಸೇಮ್. Check the second one. In this, the first term they have written as it is cos 38 degree into cos 52 degree minus sin 38 degree into sin 52 degree is equal to 0 ಅಂತ ತೋರಿಸಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಟೇಕ್ ದ LHS first. cos 38 degree into cos 52 degree minus sin 38 degree into sin 52 degree. ಅವ್ರೇನ್ ಮಾಡಿದ್ದಾರೆ, ಮೊದಲನೇ ಟರ್ಮ್ನ ಆಸ್ ಇಟ್ ಈಸ್ ಅದೇ ತರ ಇಟ್ಕೊಂಡಿದ್ದಾರೆ. ಸೊ ಸೆಕೆಂಡ್ ಟರ್ಮ್ನ ಏನ್ ಮಾಡಿ, ಕಾಂಪ್ಲಿಮೆಂಟರಿ ಆಂಗಲ್ ಫಾರ್ಮೇಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ 52 degree. First you have to change in the 90 minus some angle. Okay, 52 you can write it as 90 minus some angle. That is 90 minus 38 ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 52 ಸಿಗುತ್ತೆ. ಸೊ ಕಾಸ್ ಹಂಗೆ ಬರ್ಕೊಳ್ಳಿ, ಈ 52 ನ 90 minus 38 ಅಂತ ಬರ್ಕೊಳ್ಳಿ. ಸೊ ಮೈನಸ್ ಆಸ್ ಇಟ್ ಈಸ್, ಸೈನ್ 38 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೆಕೆಂಡ್ ಟರ್ಮ್ ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸೆಕೆಂಡ್ ಟರ್ಮ್ ನ ಚೇಂಜ್ ಮಾಡ್ಕೊಂಡಿದ್ದೀರಾ. ಸೊ ಈ ಟರ್ಮ್ ಅಲ್ಲೂ ಕೂಡ ಸೆಕೆಂಡ್ ಟರ್ಮ್ ನ ನೀವೇನ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಎರಡನೇ ಇದರಲ್ಲೂ ಕೂಡ ಸೆಕೆಂಡ್ ಟರ್ಮ್ ನ ಚೇಂಜ್ ಮಾಡ್ಕೊಳ್ಳಿ. ಸೈನ್ 38 ಹಂಗೆ ಇಟ್ಕೊಳ್ಳಿ. ದಿಸ್ ಸೈನ್ 52 ವಿ ಕ್ಯಾನ್ ರೈಟ್ ಆಸ್ ದಿಸ್ 52 ವಿ ಕ್ಯಾನ್ ಟೇಕ್ ಇಟ್ ಆಸ್ 90 minus 38. 90 minus 38 ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಆಂಗಲ್ 52 ಡಿಗ್ರಿ ಬರುತ್ತೆ. ಸೊ ಸೈನ್ 90 minus 38. ಓಕೆ, ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಟೇಕ್ ಇಟ್ cos 38 as it is. See this is a complementary angle ಬಂದಿದೆ ಅಲ್ವಾ. ಇವಾಗ cos 90 minus a ಫಾರ್ಮೇಶನ್ ಅಲ್ಲಿ ಇದೆ ಇದು. cos 90 minus a ಏನಾಗುತ್ತೆ, cos 90 minus a ಬಂದ್ಬಿಟ್ಟು sin a ಆಗುತ್ತೆ. a ಬಂದ್ರೆ 38 ಡಿಗ್ರಿ. ಸೊ sin a ಬದಲು sin 38 ಡಿಗ್ರಿನ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಅದೇ ತರ ಮೈನಸ್ ಇದೆ, ಮೈನಸ್ sin 38 ಡಿಗ್ರಿ ಆಸ್ ಇಟ್ ಈಸ್ ಇಂಟು, see here again the complementary angle formula, sin 90 minus a that is cos a ಆಗುತ್ತೆ. ಸೊ cos a ಆಗಿರೋದ್ರಿಂದ ವ್ಯಾಲ್ಯೂ ಆಫ್ ದ a is 38 here. ಸೊ cos 38 ಡಿಗ್ರಿ ಆಗುತ್ತೆ. ಸೊ now see here cos 38 into sin 38 minus again here cos 38 into sin 38. ಈ ಕಡೆ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ವ್ಯಾಲ್ಯೂ ಏನಾಗುತ್ತೆ, cos 38 into sin 38 minus cos 38 into sin 38 ಮೈನಸ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಏನು ಸಿಗುತ್ತೆ, 0 ಸಿಗುತ್ತೆ. ಸೊ now you got the RHS 0. Okay, sorry, 0. So LHS is equal to RHS. Now you proved that by using the complementary angle. ಇದರಲ್ಲಿ ಸೆಕೆಂಡ್ ಟರ್ಮ್ ನ ಏನ್ ಮಾಡ್ಕೊಳ್ಳಿ, ಕಾಂಪ್ಲಿಮೆಂಟರಿ ಆಂಗಲ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಕಾಂಪ್ಲಿಮೆಂಟರಿ ಆಂಗಲ್ ಆಗಿ ಚೇಂಜ್ ಮಾಡ್ಕೋಬೇಕಾದ್ರೆ 2 ಸ್ಟೆಪ್ ಇದೆ. ಮೊದಲು ಡಿಗ್ರಿನ 52 ಡಿಗ್ರಿನ 90 ಮೈನಸ್ ಸಮ್ ವ್ಯಾಲ್ಯೂಗೆ ಹಾಕೊಳ್ಳಿ, ಅದಾದ್ಮೇಲೆ ಕಾಂಪ್ಲಿಮೆಂಟ್ ಮಾಡಿ. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ನಂಬರ್ 3. ಸೊ ಫಸ್ಟ್ ಕ್ವೆಶನ್ ಮತ್ತೆ ಸೆಕೆಂಡ್ ಕ್ವೆಶನ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಫಸ್ಟ್ ಕ್ವೆಶನ್ ಅಲ್ಲಿ ಬಂದ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಬೇಕು, ವ್ಯಾಲ್ಯೂಸ್ ನ ಹಾಕ್ಬಿಟ್ಟು. ಸೆಕೆಂಡ್ ಕ್ವೆಶನ್ ಅಲ್ಲಿ LHS ಮತ್ತೆ RHS ನ ಈಕ್ವಲ್ ಅಂತ ತೋರಿಸಬೇಕಾಗುತ್ತೆ. ನಾವು ಗೋ ಫಾರ್ ದ ಕ್ವೆಶನ್ ನಂಬರ್ 3. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. It is repeated question. Okay, see students, please go through these question properly. So understand this problem properly. It is very easy. Just check this. If tan 2a is equal to cot a minus 18 degree. Okay, tan 2a edike equal anta helidare, cot a minus 18 degree ge equal anta helidare. So in that, where 2a is an acute angle, find the value of a. 2a ಏನಾಗಿದೆ, ಅಕ್ಯೂಟ್ ಆಂಗಲ್ ಆಗಿದೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ನಾವು a ವ್ಯಾಲ್ಯೂನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಗೋ ಫಾರ್ ದ ಸೊಲ್ಯೂಷನ್. ಟೇಕ್ ದ LHS ಫಸ್ಟ್. tan 2a is equal to, take the LHS and the RHS both. tan 2a is equal to cot a minus 18. ಕ್ವೆಶ್ಚನ್ ಹಂಗೆ ಬರ್ಕೊಳ್ಳಿ. ಸೊ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, tan 2a, see here tan 2a, tan a is equal to cot 90 minus a ಅಂತ ಬರ್ಕೋಬಹುದು ಅಲ್ವಾ. ಸೊ see here, so in this cot, see here cot 90 minus a is equal to tan a. Okay, cot 90 minus a is equal to tan a ಆಗಿರೋದ್ರಿಂದ ಸೊ ಇಲ್ಲಿ tan a ನ cot 90 minus a ಅಂತ ಬರ್ಕೋಬಹುದು. a ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ 2a ಆಗಿದೆ.
ಓಕೆ cot 90 minus 2a. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಈ ಸ್ಟೆಪ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಸ್ಟೆಪ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ. tan 2a ಏನಂತ ಬರ್ಕೋಬಹುದು, cot 90 minus 2a ಅಂತ ಬರ್ಕೋಬಹುದು. ತಿರ್ಗಾ ಈ ವ್ಯಾಲ್ಯೂ ಏನಾಗುತ್ತೆ, cot 90 minus 2a is equal to tan 2a ಆಗುತ್ತೆ. ಸೊ ಅದನ್ನ ನೀವು ರೀಫಾರ್ಮೇಶನ್ ಮಾಡ್ಕೊಂಡು ಈ ತರ ಬರ್ಕೊಂಡಿದ್ದೀರಾ. tan 2a is equal to cot 90 minus 2a. tan ಇರೋದು cot ಆಗಿದೆ, ಕಾಂಪ್ಲಿಮೆಂಟ್ ಆಗಿದೆ ಆಂಗಲ್ ಕೂಡ. ಸೊ is equal to is there, is equal to you put cot is there, cot a minus 18, a minus 18 as it is. So in the both the sides cot and cot is there. So this cot and this cot will get cancel. So cot cancel ಆಗ್ಬಿಟ್ಟು ವ್ಯಾಲ್ಯೂಸ್ ಮಾತ್ರ ಬರ್ಕೊಳ್ಳಿ. ಲೆಫ್ಟ್ ಸೈಡ್ ಅಲ್ಲಿ 90 minus 2a ಉಳಿಯುತ್ತೆ. ರೈಟ್ ಸೈಡ್ ಅಲ್ಲಿನೂ cot ಕ್ಯಾನ್ಸಲ್ ಆಗಿರೋದ್ರಿಂದ a minus 18 ಮಾತ್ರ ಉಳಿಯುತ್ತೆ. 90 minus 2a is equal to a minus 18 ಆಗುತ್ತೆ. ಓಕೆ, ನಾವು ಸೊ ಎ ಟರ್ಮ್ಸ್ನೆಲ್ಲ ನೀವು ಒಂದ್ ಕಡೆ ಹಾಕೊಳ್ಳಿ, ಕಾನ್ಸ್ಟೆಂಟ್ಸ್ನೆಲ್ಲ ಒಂದ್ ಕಡೆ ಹಾಕೊಳ್ಳಿ. ಸೊ ಈ 90 ಹಂಗೆ ಇಟ್ಕೊಳ್ಳಿ. ಈ ಮೈನಸ್ 18 ಏನಿದೆಯಲ್ಲ ಅದನ್ನ ಈಕ್ವಲ್ ಇಂದ ಈ ಕಡೆ ತಗೊಂಡ್ಬನ್ನಿ. ಸೊ ರೈಟ್ ಸೈಡ್ ಇರೋದನ್ನ ಲೆಫ್ಟ್ ಸೈಡ್ ತಗೊಳ್ ಬನ್ನಿ. 90 ಪ್ಲಸ್ 18 ಆಗುತ್ತೆ ಅಲ್ವಾ. ಮೈನಸ್ 18 ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ 18 ಆಗುತ್ತೆ. ಸೊ 90 ಪ್ಲಸ್ 18 ಆಗುತ್ತೆ. ಸೊ ಈ ಮೈನಸ್ 2a ನ ಈಕ್ವಲ್ ಇಂದ ರೈಟ್ ಸೈಡ್ ತಗೊಂಡ್ ಬನ್ನಿ, ಅವಾಗ ಪ್ಲಸ್ 2a ಆಗುತ್ತೆ. a ಪ್ಲಸ್ 2a ಆಗುತ್ತೆ. ಅಂಡರ್ಸ್ಟೂಡ್. 90 ಪ್ಲಸ್ 18 ಅಂದ್ರೆ ಏನಾಗುತ್ತೆ, 108 ಆಗುತ್ತೆ. a ಪ್ಲಸ್ 2a, ಈ 2 ಮೈನಸ್ 2a ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ 2a ಆಗುತ್ತೆ. 2a ಪ್ಲಸ್ a is 3a. ಓಕೆ, ಅಂಡರ್ಸ್ಟೂಡ್ ದಿಸ್ ಒನ್. ದಿ ಫಾರ್ಮೇಶನ್ ಅರ್ಥ ಆಯ್ತಲ್ವಾ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅವ್ರು ಬರ್ದಿಲ್ಲ, ಡೈರೆಕ್ಟ್ ಆಗಿ ಬರ್ಕೊಂಡಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಇದನ್ನ ಈ ಕಡೆ ತಗೊಂಡೋಗಿ 18 ನ ಈ ಕಡೆ ತಗೊಂಡೋಗಿ, ಅವಾಗ 108 ಆಗುತ್ತೆ. 3a ಈ ಕಡೆ ಉಳಿಯುತ್ತೆ. 3a is equal to 108 ಆದ್ರೆ ಸೊ a is equal to ಎಷ್ಟಾಗುತ್ತೆ, 36 ಡಿಗ್ರಿ ಆಗುತ್ತೆ. ಸೊ a ವ್ಯಾಲ್ಯೂ ಏನಾಗುತ್ತೆ, 108 ಡಿವೈಡೆಡ್ ಬೈ 3 ಆದ್ರೆ ಸೊ ಆನ್ಸರ್ ನಿಮಗೆ 36 ಬರುತ್ತೆ. ಎ ವ್ಯಾಲ್ಯೂನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್ ಯು ವಿಲ್ ಗೆಟ್. ಓಕೆ, ದಿಸ್ ಸ್ಟೆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. tan 2a ನ cot 90 minus 2a ಅಂತ ಬರ್ಕೊಂಡ್ಬಿಟ್ಟು ಎರಡೂ ಕಡೆ cot ನ ಕ್ಯಾನ್ಸಲ್ ಮಾಡಿ ವ್ಯಾಲ್ಯೂಸ್ನ ಎ ವ್ಯಾಲ್ಯೂಸ್ ಎಲ್ಲ ಒಂದ್ ಕಡೆ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಎಲ್ಲ ಒಂದ್ ಕಡೆ ಹಾಕೊಂಡ್ಬಿಟ್ಟು ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. Okay, so question number 4 will be in the next session. I hope you all got this one. Okay students, thank you.